ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ಇದರಿಂದ ಗೊತ್ತಾಗುತ್ತೆ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಲ್ಲ, ಈ ಒಂದು ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಚಾನಲ್ ಗ್ರೋ ಆಗುತ್ತೆ. ಗ್ರೋ ಆಗಬೇಕಂದ್ರೆ ಏನೇನು ನಾವು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಿಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಮೇನ್ ಈ ಒಂದು ರೆಕಾರ್ಡಿಂಗ್ ಮಾಡೋ ಒಂದು ಟೈಮ್ನಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಿರಲ್ಲ, ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡೋ ಒಂದು ಟೈಮ್ನಲ್ಲಿ ನನ್ನ ಒಂದು ಚಾನಲಲ್ಲಿ 1323 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನನ್ನ ಒಂದು ಚಾನಲಲ್ಲಿ. ಆದರೆ ಈ ಒಂದು 1323 ಸಬ್ಸ್ಕ್ರೈಬರ್ಸ್ ಇದೆಯಲ್ಲ, ಇದು ನನಗೆ ಒಂದು ವರ್ಷಕ್ಕೆ ಟೋಟಲಾಗಿ 2022 ಡಿಸೆಂಬರ್ 4ರಿಂದ ಹಿಡಿದು 2023 ಡಿಸೆಂಬರ್ 4ನೇ ತಾರೀಕಿಗೆ ಒಳಗಡೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಒಂದು ವರ್ಷಕ್ಕೆ 1000 ಸಬ್ಸ್ಕ್ರೈಬರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೆ. ಆದರೆ ಒಂದು ವರ್ಷದ ಮೇಲೆ ಎಷ್ಟು ದಿನ ಆಯಿತು ಅಂದರೆ, ನಾನು ನನ್ನ ಒಂದು ಚಾನಲ್ ಕ್ರಿಯೇಟ್ ಮಾಡಿ ನನ್ನ ಒಂದು ಚಾನಲಲ್ಲಿ ಒಂದು ವರ್ಷ 50 ದಿನ ಕಂಪ್ಲೀಟ್ ಆಯಿತು ನನ್ನ ಒಂದು ಚಾನಲ್ ಕ್ರಿಯೇಟ್ ಮಾಡಿ. ಫ್ರೆಂಡ್, ಈ ಒಂದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಒಂದು ವರ್ಷ ತೊಗೊಂಡೆ. ಆದರೆ ಉಳಿಕಿದ್ದು 323 ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಇದೆಯಲ್ಲ, 1323 ಸಬ್ಸ್ಕ್ರೈಬರ್ ಇರ್ತಲ್ಲ, ಒಂದು ವರ್ಷಕ್ಕೆ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದೆ. ಇನ್ನು ಒಂದು ವರ್ಷದ ಮೇಲೆ 50 ದಿನ ಜಾಸ್ತಿ ಆಗಿದೆ. ಫ್ರೆಂಡ್, ಈ ಒಂದು 50 ದಿನಗಳ ಒಳಗಡೆ ನನ್ನ ಒಂದು ಚಾನಲಲ್ಲಿ 323 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಫ್ರೆಂಡ್, ಲೆಕ್ಕ ಹಾಕ್ಕೊಳ್ಳಿ, ಒಂದು ವರ್ಷಕ್ಕೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆದರೆ 50 ದಿವಸಕ್ಕೆ 323 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಫ್ರೆಂಡ್, ಅಲ್ಲೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿದೆ. ಫ್ರೆಂಡ್, ನೀವು ತಿಳ್ಕೊಬೇಕು, ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಏಕ್ದಮ್ ಸಬ್ಸ್ಕ್ರೈಬರ್ಸ್ ಆಗಲ್ಲ. ಬರ್ತಾ ನೀವು ಹೇಗೆ ಯೂಟ್ಯೂಬ್ನಲ್ಲಿ ಎಷ್ಟು ಆ್ಯಕ್ಟಿವ್ ಇರ್ತೀರೋ, ನೀವು ಎಷ್ಟು ಚೆನ್ನಾಗಿರೋವಂಥ ಕಂಟೆಂಟ್ ಜನಕ್ಕೆ ಕೊಡ್ತೀರೋ, ನೀವು ಎಷ್ಟು ದಿನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮೊಂದು ಚಾನಲ್. ಫ್ರೆಂಡ್, ನೀವು ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇದ್ದರೆ ನಿಮ್ಮೊಂದು ಚಾನಲ್ ಗ್ರೋ ಆಗ್ತಾ ಇರುತ್ತೆ, ದಿನಕ್ಕೆ ಗ್ರೋ ಆಗ್ತಾ ಇರುತ್ತೆ. ನೀವು ಎಕ್ಸಾಂಪಲ್ ಎಲ್ಲೋ ಒಂದು ಕಂಪ್ನಿಗೆ ಕೆಲಸ ಸೇರಿಕೊಂಡ್ರೆ ಒಂದು ವರ್ಷ ನೀವು ಕೆಲಸ ಮಾಡಿದರೆ ಮತ್ತೊಂದು ಮುಂದೆ ವರ್ಷ ನೀವು ಕೆಲಸ ಹೋಗ್ತಾ ಇದ್ದರೆ ನಿಮಗೆ ಸ್ಯಾಲರಿ ಜಾಸ್ತಿ ಆಗ್ತಾ ಇರುತ್ತೆ, ದುಡ್ಡು ಜಾಸ್ತಿ ಕೊಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಯೂಟ್ಯೂಬ್ನಲ್ಲಿ ನೀವು ಎಷ್ಟು ಆ್ಯಕ್ಟಿವ್ ಇರ್ತಿರೋ ದಿನನಿತ್ಯ ಅಷ್ಟು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಯೂಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಫ್ರೆಂಡ್ ಇದೇ ವರ್ಕ್ ಆಗುತ್ತೆ ಯೂಟ್ಯೂಬ್ನಲ್ಲಿ. ನೀವು ಹೇಗೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತೀರೋ ಹಾಗೆ ನಿಮ್ಮೊಂದು ಚಾನಲ್ಲಿ ಯೂಸು ಬರುತ್ತೆ, ಸಬ್ಸ್ಕ್ರೈಬ್ ಕೂಡ ಆಗುತ್ತೆ, ನೀವು ಯೂಟ್ಯೂಬ್ನಲ್ಲಿ ಬೇಗ ಸಕ್ಸಸ್ ಕಾಣ್ಬೋದು. ಫ್ರೆಂಡ್ ನೀವು ತಿಳ್ಕೊಂಡಿರ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಹೇಗೆ ಇನ್ಕ್ರೀಸ್ ಆಗ್ತಾಯಿದೆ, ಕಾರಣ ಏನಪ್ಪ ಅಂದ್ರೆ ಕೂಡ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ನಾನು ಪ್ರತಿದಿನ ಕೂಡ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇರ್ತೀನಿ, ಪ್ರತಿದಿನ ಕೂಡ ವಿಡಿಯೋ ಮಾಡ್ತೀನಿ, ಚೆನ್ನಾಗಿರೋವಂಥ ಕಂಟೆಂಟೇ ಕೂಡ ಜನಕ್ಕೆ ಕೊಡ್ತೀನಿ. ಫ್ರೆಂಡ್, ಹಾಗಾಗಿ ನನ್ನ ಒಂದು ಚಾನಲ್ಲಿ ನೀವು ತಿಳ್ಕೊಬೋದು, ಒಂದು ವರ್ಷಕ್ಕೆ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು, 50 ದಿನಕ್ಕೆ ಕೇವಲ 323 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಫ್ರೆಂಡ್, ಇಲ್ಲೇ ನೀವು ತಿಳ್ಕೊಬೋದು ನನ್ನೊಂದು ಚಾನಲ್ಲಿ ಹೇಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇರೋದು. ಫ್ರೆಂಡ್ ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ತಿಳ್ಕೊಂಡಿರಿ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸ್ತಂಥ ಕಮೆಂಟ್ ಮೂಲಕ ತಿಳಿಸಿಯಾಗೆ ಈ ಒಂದು ವಿಡಿಯೋನ ನಿಮ್ಮನ್ನು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಲ್ಲರಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವಿಷಯನ ಟೇಕ್ ಕೇರ್, ಬಾಯ್ ಫ್ರೆಂಡ್.